ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಡೆಲಿವರಿ ಬಾಯ್ಸು ಕಷ್ಟ ಹೆಂಗಿರೋತ್ತಂತ ತೋರಿಸ್ತೀನಿ. ಯಾಕಂದರೆ ನಾನು ಡೆಲಿವರಿ ಬಾಯೇ. ಸ್ಟಾರ್ಟ್. ಒಂದೊಂದು ಫ್ಯಾಮಿಲಿ ಹೆಂಗಿರೋತ್ತಂದರೆ ಮನೆಯಲ್ಲಿ ಭಯ ಕೆಲಸ ಅಂತ ಆರ್ಡ್ರ್ ಕೆಲಸ ಬರೋರು ಹೆಂಗೆ ಬರ್ತಾಯಿರ್ತಾರೋ ಅಂತ. ನಮ್ಮ ಫ್ಯಾಮಿಲಿದೆಲ್ಲ ಹಂಗೆ ಕಷ್ಟ ಸುಖ ಯಾವುದೋ ಒಂದು ಮಾಡಬೇಕು ಅಷ್ಟೇ ತಾನೆ. ಮನೆಗೆ ಬಂದೆ. ಇದೆ ನಮ್ಮ ನಾಯಿ. ಇದ್ರ ಹೆಸರು ಬಂದು ನಿಕ್ಕಿ ಅಂತ. ಇದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಬಾತ್ರೂಮ್ಗೆ ಬಂದೆ. ಹಂಗೆ ಹಲ್ಲುಜ್ಜುತ್ತಾ ಇದ್ದೀನಿ. ಹಲ್ಲುಜ್ಜಿ ಆದಮೇಲೆ ಮಖನ ಸೋಪ್ ಹಾಕಿ ಚೆನ್ನಾಗಿ ತಿಕ್ಕಿಬಿಟ್ಟೆ. ಮಖ ತೊಳ್ದು ಬಂದೆ. ಸೊಡ್ಡು ಹಾಕ್ಕೊತಾ ಇದ್ದೀನಿ. ಹೇಗಿದೆ? ರೆಡಿ ಆಗ್ತಾಯಿದ್ದೆ. ನಮ್ಮ ನಾಯಿ ಬೋ 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 ಅಂತ ಕಿಚ್ಚಿತಾ ಇತ್ತು. ವಾಕಿಂಗ್ ಕರ್ಕೊಂಡು ಹೋಗು ಅಂತ ಕರ್ಕೊಂಡು ಹೋದೆ. ಒಂದು ಹೇಳ್ತೀನಿ ಡಾರ್ಲಿಂಗ್ಸ್, ನಾಯಿಗೆ ವಿಶ್ವಾಸ ಮನುಷ್ಯರಿಗೆ ಯಾರಿಗೂ ಇರಲ್ಲ. ನಿಕ್ಕಿಗೆ ಬಾಯಲ್ಲಿ ಬಿಟ್ಟು ಕೆಲಸಕ್ಕೆ ಅದೇ ಡೆಲಿವರಿ ಕೆಲಸ ತೋರಿಸ್ಬೇಕಲ್ಲ ನಮ್ಮ ಕಷ್ಟ. ನೋಡಿ, ನಮ್ಮ ಜೆಪ್ಟೋ ಸ್ಟೋರ್ ಹತ್ರಗ ಹೋಗ್ತಾ ಇದ್ದೀನಿ ಡಾರ್ಲಿಂಗ್ಸ್. ನಮ್ಮ ಮನೆಯಿಂದನೇ 1.5 ಕಿಲೋಮೀಟ್ರು ಜೆಪ್ಟೋ ಸ್ಟೋರು. ಹತ್ರ ಬಂದುಬಿಟ್ರಿ. ನೋಡಿ ಡೂಕೊಂಡೋಯ್ತು. ಅದನ್ನೇ ನೋಡಿದೆ ನಾನು. ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಮಿಡಿಲ್ ಕ್ಲಾಸ್ ಬಾಯ್ಸ್ಗೆ ಇರುತ್ತೆ ಅಂಥದ್ದೊಂದು ಇಸ್ಕೋಬೇಕು ಅಂತ. ಹೆಂಗೋ ಬಂದುಬಿಟ್ರಿ ಜೆಪ್ಟೋ ಸ್ಟೋರ್ ಹತ್ರಗ ಡಾರ್ಲಿಂಗ್ಸ್. ನೋಡಿ ಎಷ್ಟು ಜನ ಇದ್ದಾರೋ. ತುಂಬ ಜನ ಇದ್ದಾರೆ. ಆರ್ಡ್ರ್ ಬೀಳೋದೇ 10 ನಿಮಿಷ. ತುಂಬ ಜನ ಸೇರಿಬಿಟ್ಟಿದ್ದಾರೆ. ಎಲ್ಲರೂ ಮಿಡಿಲ್ ಕ್ಲಾಸ್ ಅನಿಸುತ್ತೆ. ಪಾಪ ಅವರು ಕಷ್ಟಪಡೋಕ್ಕೆ ಬಂದಿದ್ದಾರೆ. 2 ನಿಮಿಷ ಆಯಿತು, ಇನ್ನೂ ಆರ್ಡ್ರೇ ಬಿದ್ದಿಲ್ಲ. ಕಾಯ್ತಾನೇ ಇದ್ದೀನಿ. ಇದೆ ನನ್ನ ID ನೋಡಿ, ಚಂದ್ರಚಂದ್ರ. ಇನ್ನು ಆರ್ಡ್ರೇ ಬಿದ್ದಿಲ್ಲ. ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾಯಿದ್ದೀನಿ. ಅಮ್ಮಮ್ಮ, ಹೆಂಗೋ ಆರ್ಡ್ರ್ ಬಿತ್ತು ಡಾರ್ಲಿಂಗ್ಸ್. ಈಗ ಆ ಥರ ಸೌಂಡ್ ಬರುತ್ತೆ. ಫ್ಲೋರು 2 ಇದ್ದೀನಿ ಇವಾಗ. ಪಿಕ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ಗ್ರೀನ್ 5 ಇದು ಮಾಡ್ಕೊಂಡೆ ಆಯಿತು. ಮತ್ತು ಫ್ಲೋರ್ 1ಗೆ ಹೋಗಬೇಕು, ತುಂಬ ದೂರ. ಅದೇ ನೋಡಿ ಇವಾಗ ತೋರಿಸ್ತೀನಿ. ನೋಡಿ ಮೆಟ್ಟು ಎಳ್ದು ಹಂಗೆ ಹೋಗಿ ಅದೇ ಐಟಮು. ಫ್ಲೋರ್ 1ಗೆ ಬಂದುಬಿಟ್ಟೆ. ಫ್ಲೋರ್ 1 ಗ್ರೀನ್ ಮತ್ತು ಗ್ರೀನ್ 5 ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಅವಾಗ ಫಸ್ಟ್ ಬಂದಲ್ಲ, ಇಲ್ಲಿಗೆ ಬರಬೇಕು. ಫ್ಲೋರ್ 1 ಅಂದರೆ ಇದು, ಫ್ಲೋರ್ 2 ಅಂದರೆ ಅದು. ಗ್ರೀನ್ 5 ಇದು ತಗೊಂಡು ಬಿಟ್ಟು ನೋಡು ಇಷ್ಟು ಐಟಮ್ ಚೆಕ್ ಮಾಡ್ಕೊಂಡೆ. ಹಿಂಗಂದೆ 4th ಫ್ಲೋರ್ ಅಂತೆ, 402. ಈ ಆರ್ಡ್ರು ತುಂಬ ಹತ್ರ ಇದೆ. 550 ಮೀಟ್ರ್ ಅಷ್ಟೇ. ಹೋಗಿ ಕೊಟ್ಬಿಟ್ಟು ಬರೋಣ ಡಾರ್ಲಿಂಗ್ಸ್. ಹೆಂಗೋ ಆರ್ಡ್ರ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೋ ಇವತ್ತು ಬಿಸಿಲೇ ಇಲ್ಲ. ಬಿಸಿಲಿದ್ದಿದ್ರೆ ಕರಿಕೆ ಆಗಿಬಿಟ್ಟಿದ್ದೆ. ಇದು ಡೌಟು, ಯಾರು ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ತಾನೆ. ಇವತ್ತು ನಾನು ಫ್ರೆಂಡಿನ ಕರ್ಕೊಂಡ್ಬಂದೆ ವೀಡಿಯೋ ಮಾಡು ಅಂತ. ನೋಡಿ, ಕಸ್ಟಮರ್ ಲೊಕೇಶನ್ ಹತ್ರಕ್ಕೆ ಬಂದೆ. ಇವಾಗ ಒಬ್ರಿಗೆ ಫೋನ್ ಮಾಡ್ತೀನಿ. ಒಳ್ಳೆಯವರು, ಬೇಗ ರೆಸ್ಪಾನ್ಸ್ ಮಾಡಿದ್ರು, ಬೇಗ ಫೋನ್ ತೆಗೆದ್ರು. ಹೆಂಗೋ ಲಿಫ್ಟ್ಗೆ ಹೋದೆ. ಹೆಂಗೋ ಲಿಫ್ಟ್ ಇತ್ತು. ಲಿಫ್ಟ್ ಇಲ್ಲ ಅಂದರೆ ತುಂಬ ಕಷ್ಟ ಡೆಲಿವರಿ ಬಾಯ್ಸ್ಗೆ. ಒಂದೊಂದು ಹತ್ರ ಇರುತ್ತೆ, ಒಂದೊಂದು ಹತ್ರ ಇರಲ್ಲ. 4th ಫ್ಲೋರ್ 402 ಡೆಲಿವರಿ ಕೊಟ್ಟು ಬಂದುಬಿಟ್ಟೆ. ನೋಡಿ ಕಂಟಿನ್ಯೂ ಆದ್ಮದೆ ಮತ್ತೆ ಲೊಕೇಶನ್ಗೆ ಹೋಗಿ, ಮತ್ತು ಆನ್ಲೈನ್ಗೆ ಹೋಗಿ, ಮತ್ತು ಸ್ವಲ್ಪ ಹೊತ್ತು ಕಾಯ್ದು, ಮತ್ತು ಆರ್ಡ್ರ್ ಬರೋದು ಎತ್ಕೊಂಬರೋದು. ಬೇರೆ 15 ರೂಪಾಯಿ ಬಂತು ಈ ಆರ್ಡ್ರ್. ಅದು ಆರ್ಡ್ರ್ ಕೆಲಸ ಮಾಡ್ತಿರ್ತೀರಿ, ಗಾಡಿ ಓಡಿಸ್ತೀರಿ. ಅವ್ರು ಹೆಂಗೆ ಬರ್ತಿದ್ದಾರೋ ಗೊತ್ತಾಗಲ್ಲ. ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ. ಹುಷಾರಾಗಿ ಮಾಡಬೇಕು. ಯಾಕಂದರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ತುಂಬ ಡೆಲಿವರಿ ಬಾಯ್ಸ್ ಹಿಂಗಿರುತ್ತೆ ಲೈಫು. ಒಬ್ಬೊಬ್ರು ಫೋನೇ ತೆಗಿಯಲ್ಲ, ತಲೆನೋವು. ಮತ್ತು ವಿಡಿಯೋ ಮುಗೀತು. ಬಾಯ್.